ಬಿಎಂಟಿಸಿ ಬಸ್ನ ನಿರ್ವಾಹಕರ ಒಂದು ಎಡವಟ್ಟು ಬಟಾ ಬಯಲಾಗಿದೆ. ಅದು ಎಡವಟ್ಟು ಅಂತ ಹೇಳೋದಕ್ಕಿಂತ ಮಹಾ ವಂಚನೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇವರು ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದ್ರು, ನಿರ್ವಾಹಕರ ಖಾತೆಯಲ್ಲಿ ಎಷ್ಟು ಹಣ ಇತ್ತು, ಹೇಗೆಲ್ಲ ಸಿಕ್ಕಿಬಿದ್ರು, ಈ ರಿಪೋರ್ಟ್ ನೋಡಿ. ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಯುಪಿಐ ಸ್ಕ್ಯಾನ್ ಅಳವಡಿಕೆ ಮಾಡಿದ್ರು. ಬಿಎಂಟಿಸಿ ಬಸ್ಗಳಲ್ಲಿ ನೋಡ್ತಿರಬಹುದು, ಇದೇ ಯುಪಿಐ ಸ್ಕ್ಯಾನ್ ಅನ್ನ ಅಳವಡಿಕೆ ಮಾಡಿದ್ರು. ಆದ್ರೆ ಡಿಪೋದಿಂದ ಬರುವಾಗ, ಆಚೆ ಬರುವಾಗ ಕೆಲ ಕಂಡಕ್ಟರ್ಗಳು ಈ ಒಂದು ಯುಪಿಐ ಅನ್ನ ಅರೆದು ತಮ್ಮ ಸ್ಕ್ಯಾನರ್ ಗಳನ್ನ ಅಂಟಿಸಿ ಮತ್ತು ತಮಗೆ ಅಂದ್ರೆ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಆಗಿರುತ್ತೆ ಆ ಒಂದು ಸ್ಕ್ಯಾನ್ ಅನ್ನ ತೋರಿಸಿ ಅಮೌಂಟ್ ಅನ್ನ ಪಡಿತಿರುವುದು ಆರೋಪ ಸಹ ಕೇಳಬೇಕೆಂದು ಅಧಿಕಾರಿಗಳು ಪರಿಶೀಲನೆ ಮಾಡುವಾಗ ಇದೀಗ 3 ಕಂಡಕ್ಟರ್ಗಳು ಸಿಕ್ಕಿದ್ದಾರೆ. ಆ 3 ಕಂಡಕ್ಟರ್ಗಳನ್ನ ಇದೀಗ ಸಸ್ಪೆಂಡ್ ಮಾಡಿದ್ದಾರೆ. ಯಾರೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಇದರಿಂದ, ಯಾಕಂದ್ರೆ ಇದರಲ್ಲಿ ದೊಡ್ಡ ದಂಡ ಇರುತ್ತೆ. ಒಂದ್ ಕಡೆ ಡಿಪೋ ಮ್ಯಾನೇಜರ್ ಸಹ ಇರಬಹುದು, ಅಧಿಕಾರಿಗಳು ಸಹ ಇರಬಹುದು. ಹೀಗಾಗಿ ಎಲ್ಲಾ ಡಿಪೋಗಳಿಗೆ ಸೂಚನೆ ಸಹ ಕೊಟ್ಟಿದ್ದಾರೆ ಯಾರೆಲ್ಲ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಇದಕ್ಕೆ ಒಂದು 20ಕ್ಕೂ ಹೆಚ್ಚು ಕಂಡಕ್ಟರ್ಗಳು ಆ ಡಿಪೋದ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಎಂಬುದು ಆರೋಪ. ಹೀಗಾಗಿ ಉನ್ನತ ತನಿಖೆಗೆ ಒಂದ್ ಕಡೆ ಆದೇಶ ಸಚಿವರು ಸಹ ನೀಡಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಪ್ರಯಾಣಿಕರಿಗೆ ಅನುಕೂಲವಾಗಬೇಕೆಂಬುದು ಯುಪಿಐ ಸ್ಕ್ಯಾನರ್ ತಂದ್ರು. ಡಿಪೋದಿಂದ ಆಚೆ ಬರುವಾಗ ಯುಪಿಐ ಸ್ಕ್ಯಾನ್ ಅನ್ನ ಕಿತ್ತಿ ಅವರು ಸ್ಕ್ಯಾನ್ ಅನ್ನ ಅಳವಡಿಕೆ ಮಾಡ್ತಾರೆ. ಮತ್ತೊಂದ್ ಕಡೆ ತಮ್ಮ ಫೋನ್ ಅಲ್ಲಿ ಯುಪಿಐ ಸ್ಕ್ಯಾನ್ ಅನ್ನ ತೋರಿಸಿ ಹಣವನ್ನ ಪಡಿತಾರೆ. ಮತ್ತು ಶಕ್ತಿ ಯೋಜನೆ, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಶಕ್ತಿ ಯೋಜನೆಯನ್ನ ಕಂಡಕ್ಟರ್ಗಳು ಕೆಲ ಕಂಡಕ್ಟರ್ಗಳನ್ನ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಆ ಕನ್ನಡದಲ್ಲಿ ಫ್ರೀ ಟಿಕೆಟ್ ಅಂತ ಇರುತ್ತೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಇರಲ್ಲ. ಆದ್ರೀಗ ಕೆಲ ಹಿಂದಿ ಭಾಷಿಕರಿಗೆ ಆ ಒಂದು ಟಿಕೆಟ್ ಮಹಿಳೆಯರಿಗೆ ಕೊಟ್ಟು ಹಣವನ್ನ ಯುಪಿಐ ಸ್ಕ್ಯಾನ್ ಅನ್ನ ಮುಖಾಂತರ ತಮ್ಮ ಅಕೌಂಟ್ಗೆ ತೆಗೆದುಕೊಂಡಿದ್ದಾರೆ ಎಂಬುದು ಹೇಳಲಾಗ್ತಿತ್ತು. ಈಗ 3 ಸದ್ಯಕ್ಕೆ ಸಿಕ್ಕಿದ್ದಾರೆ. ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅದಕ್ಕೆಲ್ಲ ತಂಡ ರಚನೆ ಮಾಡಿದ್ದಾರೆ. ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಎಲ್ಲಾ ಡಿಪೋಗಳಿಗೆ ಸೂಚನೆ ಸಹ ನೀಡಿದ್ದಾರೆ. ಯಾರೆಲ್ಲ ಭಾಗಿಯಾಗಿದ್ದಾರೆ ಎಲ್ಲವನ್ನ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಅವರೆಲ್ಲ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಂತ ಈಗ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಎಂಟಿಸಿ ಬಸ್ನ ನಿರ್ವಾಹಕರ ಒಂದು ಎಡವಟ್ಟು ಬಟಾ ಬಯಲಾಗಿದೆ. ಅದು ಎಡವಟ್ಟು ಅಂತ ಹೇಳೋದಕ್ಕಿಂತ ಮಹಾ ವಂಚನೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇವರು ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದ್ರು, ನಿರ್ವಾಹಕರ ಖಾತೆಯಲ್ಲಿ ಎಷ್ಟು ಹಣ ಇತ್ತು, ಹೇಗೆಲ್ಲ ಸಿಕ್ಕಿಬಿದ್ರು, ಈ ರಿಪೋರ್ಟ್ ನೋಡಿ. ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಯುಪಿಐ ಸ್ಕ್ಯಾನ್ ಅಳವಡಿಕೆ ಮಾಡಿದ್ರು. ಬಿಎಂಟಿಸಿ ಬಸ್ಗಳಲ್ಲಿ ನೋಡ್ತಿರಬಹುದು, ಇದೇ ಯುಪಿಐ ಸ್ಕ್ಯಾನ್ ಅನ್ನ ಅಳವಡಿಕೆ ಮಾಡಿದ್ರು. ಆದ್ರೆ ಡಿಪೋದಿಂದ ಬರುವಾಗ, ಆಚೆ ಬರುವಾಗ ಕೆಲ ಕಂಡಕ್ಟರ್ಗಳು ಈ ಒಂದು ಯುಪಿಐ ಅನ್ನ ಅರೆದು ತಮ್ಮ ಸ್ಕ್ಯಾನರ್ ಗಳನ್ನ ಅಂಟಿಸಿ ಮತ್ತು ತಮಗೆ ಅಂದ್ರೆ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಆಗಿರುತ್ತೆ ಆ ಒಂದು ಸ್ಕ್ಯಾನ್ ಅನ್ನ ತೋರಿಸಿ ಅಮೌಂಟ್ ಅನ್ನ ಪಡಿತಿರುವುದು ಆರೋಪ ಸಹ ಕೇಳಬೇಕೆಂದು ಅಧಿಕಾರಿಗಳು ಪರಿಶೀಲನೆ ಮಾಡುವಾಗ ಇದೀಗ 3 ಕಂಡಕ್ಟರ್ಗಳು ಸಿಕ್ಕಿದ್ದಾರೆ. ಆ 3 ಕಂಡಕ್ಟರ್ಗಳನ್ನ ಇದೀಗ ಸಸ್ಪೆಂಡ್ ಮಾಡಿದ್ದಾರೆ. ಯಾರೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಇದರಿಂದ, ಯಾಕಂದ್ರೆ ಇದರಲ್ಲಿ ದೊಡ್ಡ ದಂಡ ಇರುತ್ತೆ. ಒಂದ್ ಕಡೆ ಡಿಪೋ ಮ್ಯಾನೇಜರ್ ಸಹ ಇರಬಹುದು, ಅಧಿಕಾರಿಗಳು ಸಹ ಇರಬಹುದು. ಹೀಗಾಗಿ ಎಲ್ಲಾ ಡಿಪೋಗಳಿಗೆ ಸೂಚನೆ ಸಹ ಕೊಟ್ಟಿದ್ದಾರೆ ಯಾರೆಲ್ಲ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಇದಕ್ಕೆ ಒಂದು 20ಕ್ಕೂ ಹೆಚ್ಚು ಕಂಡಕ್ಟರ್ಗಳು ಆ ಡಿಪೋದ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಎಂಬುದು ಆರೋಪ. ಹೀಗಾಗಿ ಉನ್ನತ ತನಿಖೆಗೆ ಒಂದ್ ಕಡೆ ಆದೇಶ ಸಚಿವರು ಸಹ ನೀಡಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಪ್ರಯಾಣಿಕರಿಗೆ ಅನುಕೂಲವಾಗಬೇಕೆಂಬುದು ಯುಪಿಐ ಸ್ಕ್ಯಾನರ್ ತಂದ್ರು. ಡಿಪೋದಿಂದ ಆಚೆ ಬರುವಾಗ ಯುಪಿಐ ಸ್ಕ್ಯಾನ್ ಅನ್ನ ಕಿತ್ತಿ ಅವರು ಸ್ಕ್ಯಾನ್ ಅನ್ನ ಅಳವಡಿಕೆ ಮಾಡ್ತಾರೆ. ಮತ್ತೊಂದ್ ಕಡೆ ತಮ್ಮ ಫೋನ್ ಅಲ್ಲಿ ಯುಪಿಐ ಸ್ಕ್ಯಾನ್ ಅನ್ನ ತೋರಿಸಿ ಹಣವನ್ನ ಪಡಿತಾರೆ. ಮತ್ತು ಶಕ್ತಿ ಯೋಜನೆ, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಶಕ್ತಿ ಯೋಜನೆಯನ್ನ ಕಂಡಕ್ಟರ್ಗಳು ಕೆಲ ಕಂಡಕ್ಟರ್ಗಳನ್ನ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಆ ಕನ್ನಡದಲ್ಲಿ ಫ್ರೀ ಟಿಕೆಟ್ ಅಂತ ಇರುತ್ತೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಇರಲ್ಲ. ಆದ್ರೀಗ ಕೆಲ ಹಿಂದಿ ಭಾಷಿಕರಿಗೆ ಆ ಒಂದು ಟಿಕೆಟ್ ಮಹಿಳೆಯರಿಗೆ ಕೊಟ್ಟು ಹಣವನ್ನ ಯುಪಿಐ ಸ್ಕ್ಯಾನ್ ಅನ್ನ ಮುಖಾಂತರ ತಮ್ಮ ಅಕೌಂಟ್ಗೆ ತೆಗೆದುಕೊಂಡಿದ್ದಾರೆ ಎಂಬುದು ಹೇಳಲಾಗ್ತಿತ್ತು. ಈಗ 3 ಸದ್ಯಕ್ಕೆ ಸಿಕ್ಕಿದ್ದಾರೆ. ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅದಕ್ಕೆಲ್ಲ ತಂಡ ರಚನೆ ಮಾಡಿದ್ದಾರೆ. ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಎಲ್ಲಾ ಡಿಪೋಗಳಿಗೆ ಸೂಚನೆ ಸಹ ನೀಡಿದ್ದಾರೆ. ಯಾರೆಲ್ಲ ಭಾಗಿಯಾಗಿದ್ದಾರೆ ಎಲ್ಲವನ್ನ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಅವರೆಲ್ಲ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಂತ ಈಗ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಎಂಟಿಸಿ ಬಸ್ನ ನಿರ್ವಾಹಕರ ಒಂದು ಎಡವಟ್ಟು ಬಟಾ ಬಯಲಾಗಿದೆ. ಅದು ಎಡವಟ್ಟು ಅಂತ ಹೇಳೋದಕ್ಕಿಂತ ಮಹಾ ವಂಚನೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇವರು ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದ್ರು, ನಿರ್ವಾಹಕರ ಖಾತೆಯಲ್ಲಿ ಎಷ್ಟು ಹಣ ಇತ್ತು, ಹೇಗೆಲ್ಲ ಸಿಕ್ಕಿಬಿದ್ರು, ಈ ರಿಪೋರ್ಟ್ ನೋಡಿ. ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಯುಪಿಐ ಸ್ಕ್ಯಾನ್ ಅಳವಡಿಕೆ ಮಾಡಿದ್ರು. ಬಿಎಂಟಿಸಿ ಬಸ್ಗಳಲ್ಲಿ ನೋಡ್ತಿರಬಹುದು, ಇದೇ ಯುಪಿಐ ಸ್ಕ್ಯಾನ್ ಅನ್ನ ಅಳವಡಿಕೆ ಮಾಡಿದ್ರು. ಆದ್ರೆ ಡಿಪೋದಿಂದ ಬರುವಾಗ, ಆಚೆ ಬರುವಾಗ ಕೆಲ ಕಂಡಕ್ಟರ್ಗಳು ಈ ಒಂದು ಯುಪಿಐ ಅನ್ನ ಅರೆದು ತಮ್ಮ ಸ್ಕ್ಯಾನರ್ ಗಳನ್ನ ಅಂಟಿಸಿ ಮತ್ತು ತಮಗೆ ಅಂದ್ರೆ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಆಗಿರುತ್ತೆ ಆ ಒಂದು ಸ್ಕ್ಯಾನ್ ಅನ್ನ ತೋರಿಸಿ ಅಮೌಂಟ್ ಅನ್ನ ಪಡಿತಿರುವುದು ಆರೋಪ ಸಹ ಕೇಳಬೇಕೆಂದು ಅಧಿಕಾರಿಗಳು ಪರಿಶೀಲನೆ ಮಾಡುವಾಗ ಇದೀಗ 3 ಕಂಡಕ್ಟರ್ಗಳು ಸಿಕ್ಕಿದ್ದಾರೆ. ಆ 3 ಕಂಡಕ್ಟರ್ಗಳನ್ನ ಇದೀಗ ಸಸ್ಪೆಂಡ್ ಮಾಡಿದ್ದಾರೆ. ಯಾರೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಇದರಿಂದ, ಯಾಕಂದ್ರೆ ಇದರಲ್ಲಿ ದೊಡ್ಡ ದಂಡ ಇರುತ್ತೆ. ಒಂದ್ ಕಡೆ ಡಿಪೋ ಮ್ಯಾನೇಜರ್ ಸಹ ಇರಬಹುದು, ಅಧಿಕಾರಿಗಳು ಸಹ ಇರಬಹುದು. ಹೀಗಾಗಿ ಎಲ್ಲಾ ಡಿಪೋಗಳಿಗೆ ಸೂಚನೆ ಸಹ ಕೊಟ್ಟಿದ್ದಾರೆ ಯಾರೆಲ್ಲ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಇದಕ್ಕೆ ಒಂದು 20ಕ್ಕೂ ಹೆಚ್ಚು ಕಂಡಕ್ಟರ್ಗಳು
ಆ ಡಿಪೋದ ಅಧಿಕಾರಿಗಳು ಭಾಗಿ ಆಗಿದ್ದಾರೆ ಎಂಬುದು ಆರೋಪ. ಹೀಗಾಗಿ ಉನ್ನತ ತನಿಖೆಗೆ ಒಂದ್ ಕಡೆ ಆದೇಶ ಸಚಿವರು ಸಹ ನೀಡಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಪ್ರಯಾಣಿಕರಿಗೆ ಅನುಕೂಲವಾಗಬೇಕೆಂಬುದು ಯುಪಿಎಸ್ ಸ್ಕ್ಯಾನರ್ ತಂದ್ರು. ಡಿಪೋದಿಂದ ಆಚೆ ಬರುವಾಗ ಯುಪಿಎಸ್ ಸ್ಕ್ಯಾನ್ ಅನ್ನ ಕಿತ್ತಿ ಅವರು ಸ್ಕ್ಯಾನ್ ಅನ್ನ ಅಳವಡಿಕೆ ಮಾಡ್ತಾರೆ. ಮತ್ತೊಂದ್ ಕಡೆ ತಮ್ಮ ಫೋನ್ ಅಲ್ಲಿ ಯುಪಿಎಸ್ ಸ್ಕ್ಯಾನ್ ಅನ್ನ ತೋರಿಸಿ ಹಣವನ್ನ ಪಡಿತಾರೆ. ಮತ್ತು ಶಕ್ತಿ ಯೋಜನೆ, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಶಕ್ತಿ ಯೋಜನೆಯನ್ನ ಕೆಲ ಕಂಡಕ್ಟರ್ಗಳನ್ನ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಆ ಕನ್ನಡದಲ್ಲಿ ಫ್ರೀ ಟಿಕೆಟ್ ಅಂತ ಇರುತ್ತೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಇರಲ್ಲ. ಆದ್ರೀಗ ಕೆಲ ಹಿಂದಿ ಭಾಷಿಕರಿಗೆ ಆ ಒಂದು ಟಿಕೆಟ್ ಮಹಿಳೆಯರಿಗೆ ಕೊಟ್ಟು ಹಣವನ್ನ ಯುಪಿಎಸ್ ಸ್ಕ್ಯಾನ್ ಅನ್ನ ಮುಖಾಂತರ ತಮ್ಮ ಅಕೌಂಟ್ಗೆ ತೆಗೆದುಕೊಂಡಿದ್ದಾರೆ ಎಂಬುದು ಹೇಳಲಾಗ್ತಿತ್ತು. ಈಗ 3 ಸದ್ಯಕ್ಕೆ ಸಿಕ್ಕಿದ್ದಾರೆ. ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅದಕ್ಕೆಲ್ಲ ತಂಡ ರಚನೆ ಮಾಡಿದ್ದಾರೆ. ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಎಲ್ಲಾ ಡಿಪೋಗಳಿಗೆ ಸೂಚನೆ ಸಹ ನೀಡಿದ್ದಾರೆ. ಯಾರೆಲ್ಲ ಭಾಗಿಯಾಗಿದ್ದಾರೆ ಎಲ್ಲವನ್ನ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಅವರೆಲ್ಲ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಂತ ಈಗ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಎಂಟಿಸಿ ಬಸ್ನ ನಿರ್ವಾಹಕರ ಒಂದು ಎಡವಟ್ಟು ಬಟಾ ಬಯಲಾಗಿದೆ. ಅದು ಎಡವಟ್ಟು ಅಂತ ಹೇಳೋದಕ್ಕಿಂತ ಮಹಾ ವಂಚನೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇವರು ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದ್ರು, ನಿರ್ವಾಹಕರ ಖಾತೆಯಲ್ಲಿ ಎಷ್ಟು ಹಣ ಇತ್ತು, ಹೇಗೆಲ್ಲ ಸಿಕ್ಕಿಬಿದ್ರು, ಈ ರಿಪೋರ್ಟ್ ನೋಡಿ. ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಯುಪಿಎಸ್ ಸ್ಕ್ಯಾನ್ ಅಳವಡಿಕೆ ಮಾಡಿದ್ರು. ಬಿಎಂಟಿಸಿ ಬಸ್ಗಳಲ್ಲಿ ನೋಡ್ತಿರಬಹುದು, ಇದೇ ಯುಪಿಎಸ್ ಸ್ಕ್ಯಾನ್ ಅನ್ನ ಅಳವಡಿಕೆ ಮಾಡಿದ್ರು. ಆದ್ರೆ ಡಿಪೋದಿಂದ ಆಚೆ ಬರುವಾಗ ಕೆಲ ಕಂಡಕ್ಟರ್ಗಳು ಈ ಒಂದು ಯುಪಿಐ ಅನ್ನ ಅರೆದು ತಮ್ಮ ಸ್ಕ್ಯಾನರ್ ಗಳನ್ನ ಅಂಟಿಸಿ ಮತ್ತು ತಮಗೆ ಅಂದ್ರೆ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಆಗಿರುತ್ತೆ ಆ ಒಂದು ಸ್ಕ್ಯಾನ್ ಅನ್ನ ತೋರಿಸಿ ಅಮೌಂಟ್ ಅನ್ನ ಪಡಿತಿರುವುದು ಆರೋಪ ಸಹ ಕೇಳಬೇಕೆಂದು ಅಧಿಕಾರಿಗಳು ಪರಿಶೀಲನೆ ಮಾಡುವಾಗ ಇದೀಗ 3 ಕಂಡಕ್ಟರ್ಗಳು ಸಿಕ್ಕಿದ್ದಾರೆ. ಆ 3 ಕಂಡಕ್ಟರ್ಗಳನ್ನ ಇದೀಗ ಸಸ್ಪೆಂಡ್ ಮಾಡಿದ್ದಾರೆ. ಯಾರೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಇದರಿಂದ, ಯಾಕಂದ್ರೆ ಇದರಲ್ಲಿ ದೊಡ್ಡ ದಂಡ ಇರುತ್ತೆ. ಒಂದ್ ಕಡೆ ಡಿಪೋ ಮ್ಯಾನೇಜರ್ ಸಹ ಇರಬಹುದು, ಅಧಿಕಾರಿಗಳು ಸಹ ಇರಬಹುದು. ಹೀಗಾಗಿ ಎಲ್ಲಾ ಡಿಪೋಗಳಿಗೆ ಸೂಚನೆ ಸಹ ಕೊಟ್ಟಿದ್ದಾರೆ ಯಾರೆಲ್ಲ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಒಂದು 20ಕ್ಕೂ ಹೆಚ್ಚು ಕಂಡಕ್ಟರ್ಗಳು ಆ ಡಿಪೋದ ಅಧಿಕಾರಿಗಳು ಭಾಗಿ ಆಗಿದ್ದಾರೆ ಎಂಬುದು ಆರೋಪ. ಹೀಗಾಗಿ ಉನ್ನತ ತನಿಖೆಗೆ ಒಂದ್ ಕಡೆ ಆದೇಶ ಸಚಿವರು ಸಹ ನೀಡಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಪ್ರಯಾಣಿಕರಿಗೆ ಅನುಕೂಲವಾಗಬೇಕೆಂಬುದು ಯುಪಿಎಸ್ ಸ್ಕ್ಯಾನರ್ ತಂದ್ರು. ಡಿಪೋದಿಂದ ಆಚೆ ಬರುವಾಗ ಯುಪಿಎಸ್ ಸ್ಕ್ಯಾನ್ ಅನ್ನ ಕಿತ್ತಿ ಅವರು ಸ್ಕ್ಯಾನ್ ಅನ್ನ ಅಳವಡಿಕೆ ಮಾಡ್ತಾರೆ. ಮತ್ತೊಂದ್ ಕಡೆ ತಮ್ಮ ಫೋನ್ ಅಲ್ಲಿ ಯುಪಿಎಸ್ ಸ್ಕ್ಯಾನ್ ಅನ್ನ ತೋರಿಸಿ ಹಣವನ್ನ ಪಡಿತಾರೆ. ಮತ್ತು ಶಕ್ತಿ ಯೋಜನೆ, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಶಕ್ತಿ ಯೋಜನೆಯನ್ನ ಕೆಲ ಕಂಡಕ್ಟರ್ಗಳನ್ನ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಆ ಕನ್ನಡದಲ್ಲಿ ಫ್ರೀ ಟಿಕೆಟ್ ಅಂತ ಇರುತ್ತೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಇರಲ್ಲ. ಆದ್ರೀಗ ಕೆಲ ಹಿಂದಿ ಭಾಷಿಕರಿಗೆ ಆ ಒಂದು ಟಿಕೆಟ್ ಮಹಿಳೆಯರಿಗೆ ಕೊಟ್ಟು ಹಣವನ್ನ ಯುಪಿಎಸ್ ಸ್ಕ್ಯಾನ್ ಅನ್ನ ಮುಖಾಂತರ ತಮ್ಮ ಅಕೌಂಟ್ಗೆ ತೆಗೆದುಕೊಂಡಿದ್ದಾರೆ ಎಂಬುದು ಹೇಳಲಾಗ್ತಿತ್ತು. ಈಗ 3 ಸದ್ಯಕ್ಕೆ ಸಿಕ್ಕಿದ್ದಾರೆ. ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅದಕ್ಕೆಲ್ಲ ತಂಡ ರಚನೆ ಮಾಡಿದ್ದಾರೆ. ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಎಲ್ಲಾ ಡಿಪೋಗಳಿಗೆ ಸೂಚನೆ ಸಹ ನೀಡಿದ್ದಾರೆ. ಯಾರೆಲ್ಲ ಭಾಗಿಯಾಗಿದ್ದಾರೆ ಎಲ್ಲವನ್ನ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಅವರೆಲ್ಲ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಂತ ಈಗ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಎಂಟಿಸಿ ಬಸ್ನ ನಿರ್ವಾಹಕರ ಒಂದು ಎಡವಟ್ಟು ಬಟಾ ಬಯಲಾಗಿದೆ. ಅದು ಎಡವಟ್ಟು ಅಂತ ಹೇಳೋದಕ್ಕಿಂತ ಮಹಾ ವಂಚನೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇವರು ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದ್ರು, ನಿರ್ವಾಹಕರ ಖಾತೆಯಲ್ಲಿ ಎಷ್ಟು ಹಣ ಇತ್ತು, ಹೇಗೆಲ್ಲ ಸಿಕ್ಕಿಬಿದ್ರು, ಈ ರಿಪೋರ್ಟ್ ನೋಡಿ. ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಯುಪಿಎಸ್ ಸ್ಕ್ಯಾನ್ ಅಳವಡಿಕೆ ಮಾಡಿದ್ರು. ಬಿಎಂಟಿಸಿ ಬಸ್ಗಳಲ್ಲಿ ನೋಡ್ತಿರಬಹುದು, ಇದೇ ಯುಪಿಎಸ್ ಸ್ಕ್ಯಾನ್ ಅನ್ನ ಅಳವಡಿಕೆ ಮಾಡಿದ್ರು. ಆದ್ರೆ ಡಿಪೋದಿಂದ ಆಚೆ ಬರುವಾಗ ಕೆಲ ಕಂಡಕ್ಟರ್ಗಳು ಈ ಒಂದು ಯುಪಿಐ ಅನ್ನ ಅರೆದು ತಮ್ಮ ಸ್ಕ್ಯಾನರ್ ಗಳನ್ನ ಅಂಟಿಸಿ ಮತ್ತು ತಮಗೆ ಅಂದ್ರೆ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಆಗಿರುತ್ತೆ ಆ ಒಂದು ಸ್ಕ್ಯಾನ್ ಅನ್ನ ತೋರಿಸಿ ಅಮೌಂಟ್ ಅನ್ನ ಪಡಿತಿರುವುದು ಆರೋಪ ಸಹ ಕೇಳಬೇಕೆಂದು ಅಧಿಕಾರಿಗಳು ಪರಿಶೀಲನೆ ಮಾಡುವಾಗ ಇದೀಗ 3 ಕಂಡಕ್ಟರ್ಗಳು ಸಿಕ್ಕಿದ್ದಾರೆ. ಆ 3 ಕಂಡಕ್ಟರ್ಗಳನ್ನ ಇದೀಗ ಸಸ್ಪೆಂಡ್ ಮಾಡಿದ್ದಾರೆ. ಯಾರೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಇದರಿಂದ, ಯಾಕಂದ್ರೆ ಇದರಲ್ಲಿ ದೊಡ್ಡ ದಂಡ ಇರುತ್ತೆ. ಒಂದ್ ಕಡೆ ಡಿಪೋ ಮ್ಯಾನೇಜರ್ ಸಹ ಇರಬಹುದು, ಅಧಿಕಾರಿಗಳು ಸಹ ಇರಬಹುದು. ಹೀಗಾಗಿ ಎಲ್ಲಾ ಡಿಪೋಗಳಿಗೆ ಸೂಚನೆ ಸಹ ಕೊಟ್ಟಿದ್ದಾರೆ ಯಾರೆಲ್ಲ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಒಂದು 20ಕ್ಕೂ ಹೆಚ್ಚು ಕಂಡಕ್ಟರ್ಗಳು ಆ ಡಿಪೋದ ಅಧಿಕಾರಿಗಳು ಭಾಗಿ ಆಗಿದ್ದಾರೆ ಎಂಬುದು ಆರೋಪ. ಹೀಗಾಗಿ ಉನ್ನತ ತನಿಖೆಗೆ ಒಂದ್ ಕಡೆ ಆದೇಶ ಸಚಿವರು ಸಹ ನೀಡಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಪ್ರಯಾಣಿಕರಿಗೆ ಅನುಕೂಲವಾಗಬೇಕೆಂಬುದು ಯುಪಿಎಸ್ ಸ್ಕ್ಯಾನರ್ ತಂದ್ರು. ಡಿಪೋದಿಂದ ಆಚೆ ಬರುವಾಗ ಯುಪಿಎಸ್ ಸ್ಕ್ಯಾನ್ ಅನ್ನ ಕಿತ್ತಿ ಅವರು ಸ್ಕ್ಯಾನ್ ಅನ್ನ ಅಳವಡಿಕೆ ಮಾಡ್ತಾರೆ. ಮತ್ತೊಂದ್ ಕಡೆ ತಮ್ಮ ಫೋನ್ ಅಲ್ಲಿ ಯುಪಿಎಸ್ ಸ್ಕ್ಯಾನ್ ಅನ್ನ ತೋರಿಸಿ ಹಣವನ್ನ ಪಡಿತಾರೆ. ಮತ್ತು ಶಕ್ತಿ ಯೋಜನೆ, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಶಕ್ತಿ ಯೋಜನೆಯನ್ನ ಕೆಲ ಕಂಡಕ್ಟರ್ಗಳನ್ನ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಆ ಕನ್ನಡದಲ್ಲಿ ಫ್ರೀ ಟಿಕೆಟ್ ಅಂತ ಇರುತ್ತೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಇರಲ್ಲ. ಆದ್ರೀಗ ಕೆಲ ಹಿಂದಿ ಭಾಷಿಕರಿಗೆ ಆ ಒಂದು ಟಿಕೆಟ್ ಮಹಿಳೆಯರಿಗೆ ಕೊಟ್ಟು ಹಣವನ್ನ ಯುಪಿಎಸ್ ಸ್ಕ್ಯಾನ್ ಅನ್ನ ಮುಖಾಂತರ ತಮ್ಮ ಅಕೌಂಟ್ಗೆ ತೆಗೆದುಕೊಂಡಿದ್ದಾರೆ ಎಂಬುದು ಹೇಳಲಾಗ್ತಿತ್ತು. ಈಗ 3 ಸದ್ಯಕ್ಕೆ ಸಿಕ್ಕಿದ್ದಾರೆ. ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅದಕ್ಕೆಲ್ಲ ತಂಡ ರಚನೆ ಮಾಡಿದ್ದಾರೆ. ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಎಲ್ಲಾ ಡಿಪೋಗಳಿಗೆ ಸೂಚನೆ ಸಹ ನೀಡಿದ್ದಾರೆ. ಯಾರೆಲ್ಲ ಭಾಗಿಯಾಗಿದ್ದಾರೆ ಎಲ್ಲವನ್ನ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಅವರೆಲ್ಲ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಂತ ಈಗ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.